ಕಡೆ ಒಂದು ಕಡೆ ಡೌಟ್ ಇದೆ. ಅಂದ್ರೆ ಈ ಸಾರಿ ಲಿಂಗಾಯತ ಸಮುದಾಯ ಬಿಜೆಪಿ ಜೊತೆಗೆ ನಿಲ್ಲುತ್ತೋ ಇಲ್ಲೋ ಸ್ವಲ್ಪ ಪ್ರಮಾಣ ಕಡಿಮೆ ಆಗುತ್ತೆ. ನಾನೀಗಾಗಲೇ ವೀರಶೈವ ಲಿಂಗಾಯತ ಸಮಾಜದವ್ರ ಹತ್ರ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದ್ದೇನೆ. ಈಗೊಂದು 3 ದಿವಸದಿಂದ ನಾನು ಶಿವಮೊಗ್ಗದಲ್ಲಿರಬೇಕಾದ್ರೆ ಒಂದು 250-300 ಜನ ಪಂಚಮಶಾಲಿ ಸಮಾಜದ ಮುಖಂಡರುಗಳು ಬಂದು ಸಭೆಯಲ್ಲಿ ಭಾಗವಹಿಸಿ ಅಲ್ಲೇ ಪಕ್ಕದಲ್ಲಿ ಅವ್ರಿಗೆ ಒಂದು ಸಭಾಭವನ ಕಟ್ಟಿಸಿದ್ದೆ. ಅದರ ಉದ್ಘಾಟನೆಗೋಸ್ಕರ ಅವ್ರು ಬಂದಿದ್ದರು. ಮತ್ತು ಬೊಮ್ಮಾಯಿ ಅವರು ಸಹ ಮುಖ್ಯಮಂತ್ರಿಗಳಾಗಿ ಪಂಚಮಸಾಲಿ ಸಮಾಜದಲ್ಲಿ ಏನೋ ಒಂದು ಸಣ್ಣ ಪುಟ್ಟ ನೋವೇನಿದೆ ನಮ್ಗೆ ಅನುಕೂಲ ಆಗಿಲ್ಲ ಅಂತ, ಅದನ್ನು ಇವತ್ತು ನಾಳೆಲ್ಲ ಅದು ಸಮಸ್ಯೆನೂ ಬಗೆಹರಿಯುತ್ತೆ. ಇಡೀ ಸಮಾಜ ವೀರಶೈವ ಸಮಾಜದಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಆಶೀರ್ವಾದದಿಂದ ಈ ಸ್ಥಾನಮಾನ ನನಗೆ ಬೊಮ್ಮಾಯಿ ಅವರು ಸಿಕ್ಕಿದೆ. ನಿಮ್ಗೆ ನೋವಾಗುವಂಥ ದ್ರೋಹ ಮಾಡುವಂಥ ಕೆಲಸ ಈ ಪಕ್ಷ ಮಾಡೋಲ್ಲ. ಕೇವಲ ವೀರಶೈವ ಸಮಾಜ ಅಲ್ಲ, ಎಲ್ಲ ಸಮಾಜದ ಬಂಧುಗಳು ನಮ್ಮ ಜೊತೆಗೆ ಒಟ್ಟಾಗಿ ನಿಂತು ಮತ್ತೊಮ್ಮೆ ಕರ್ನಾಟಕದಲ್ಲಿ BJP ಅಧಿಕಾರಕ್ಕೆ ಬರೋಕ್ಕೆ ತಮ್ಮ ಸಂಪೂರ್ಣ ಆಶೀರ್ವಾದ ಮಾಡಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾರೆ. ಸರ್, ಒಂದು ಕೊನೆಯ ಪ್ರಶ್ನೆ. ಯಡಿಯೂರಪ್ಪ ಅವರು ಎಲ್ಲರನ್ನೂ ಅತಿ ಬೇಗ ನಂಬಿಬಿಡ್ತಾರೆ. ಸೊ ಸುಮಾರು ಸರಿ ಅವರಿಗೆ ಅವರ ರಾಜಕೀಯ ಜೀವನದಲ್ಲಿ ಕೆಲವರು ನಂಬಿದವರಿಗೆ ಅವರಿಗೆ ಮುಳುವಾಗಿದ್ದುಂಟು. ಸೊ ನಿಮಗೆ ಎಲ್ಲದು ಅಂದರೆ ನೀವು ಯಾವುದೇ ವೈರತ್ವ ದ್ವೇಷ ಎಂದೂ ಸಾಧಿಸಲಿಕ್ಕೆ ಹೋಗಿಲ್ಲ, ಅದು ನಮ್ಗೆ ಗೊತ್ತು. ಸೊ ಯಾವತ್ತೂ ನಿಮಗೆ ಅನಿಸಿಲ್ವಾ, ಒಂದು ರಿಗ್ರೆಟ್ ಮಾಡಿದ್ದೆ, ಹೌದು ಯಾರೋ ಮನೆಯಲ್ಲಿ ಕೂತವ್ರನ್ನ ಖಾಲಿ ಕರ್ಕೊಂಬಂದು ಟಿಕೆಟ್ ಕೊಟ್ಟು ಗೆಲ್ಲಿಸ್ತೀರಾ, ಸೋತವ್ರಿಗೆ ಮಂತ್ರಿ ಮಾಡ್ತೀರಾ, ಸೊ ಎಲ್ಲೋ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕರ್ಕೊಂಡು ಬಂದು ಟಿಕೆಟ್ ಕೊಡ್ತೀರಾ, ಸೊ ಇದೆಲ್ಲ ನೀವು ಮಾಡಿರ್ತೀರಾ. ಸೊ ಅದೇ ವ್ಯಕ್ತಿಗಳು ಹಿಂದೆ ನಿಮ್ಮ ಬಗ್ಗೆ ಮಾತಾಡ್ತಾರೆ, ನಿಮ್ಮ ಬಗ್ಗೆ ಟೀಕೆ ಮಾಡ್ತಾರೆ, ಟಿಪ್ಪಣಿ ಮಾಡ್ತಾರೆ, ಕುಟುಂಬ ರಾಜಕಾರಣ ಅಂತ ಮಾಡ್ತಾರೆ. ಅವಾಗ ನಿಮ್ಗೆ ಯಾವಾಗಲೂ ನೋವಾಗಿದ್ದುಂಟಾ, ಏನು ಬಿಟ್ಬಿಡ್ತೀರಾ? ಎಂದೂ ಸಹ ನನಗೆ ಬೇಸರ ನೋವಾಗೋ ಪ್ರಶ್ನೆ ಆಗಿಲ್ಲ, ಮುಂದೇನೂ ಆಗೋದೂ ಇಲ್ಲ. ಯಾರು ಆ ಥರ ಗೊತ್ತದ್ದೋ ಗೊತ್ತಿಲ್ಲದೇನೋ ತಪ್ಪು ಮಾಡ್ತಾರೆ, ಆ ಥರ ತಪ್ಪು ಗ್ರಹಿಯಿಂದ ಮಾತಾಡ್ತಾರೆ, ಅವ್ರು ರಿಯಲೈಸ್ ಮಾಡಿಕೊಂಡು ಅವರು ಸರಿದಾರಿಗೆ ಬರ್ತಾರೆ, ಮತ್ತು ಅವ್ರ ತಪ್ಪನ್ನು ಅವ್ರು ತಿದ್ಕೊತಾರೆ ಅನ್ನೋಂಥ 100ಕ್ಕೆ 100 ವಿಶ್ವಾಸ ನನಗಿರೋದ್ರಿಂದ ಯಾರ ಬಗ್ಗೆನೂ ನಂಗೆ ಬೇಸರ ಇಲ್ಲ. ಯಾವುದೋ ಕಾರಣಕ್ಕೆ ಕೆಲವರು ಬೇಸರ ಆಗ್ಬೋದು, ಅದರದ್ದೇ ಆದಂಥ ವಿಶೇಷ ಕಾರಣಕ್ಕೋಸ್ಕರ ಕರೆದು ನಾನು ವೈಯಕ್ತಿಕವಾಗಿ ಮಾತಾಡ್ತಾ ಇದ್ದೀನಿ, ಸರಿ ಹೋಗುತ್ತೆ. ಯಾವುದೇ ರೀತಿಯ ಬೇಸರ ಯಾರ ಬಗ್ಗೆಯೂ ನನಗಿಲ್ಲ, ಬೇಸರ ಇಟ್ಕೊಳ್ಳೋ ಅಗತ್ಯನೂ ಇಲ್ಲ. ಎಲ್ಲನೂ ಒಟ್ಟಾಗಿ ತೊಗೊಂಡೋಗುವಂಥದ್ದೇ ರಾಜಕೀಯ ಮುತ್ಸದ್ದಿಯ ಒಂದು ಕರ್ತವ್ಯ. ಆ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ. ನಿಮ್ಮ ಹಿರಿಯ ಸ್ನೇಹಿತರಾದಂತಹ ರಾಮಚಂದ್ರ ಗೌಡರು ಕೂಡ ಇವತ್ತು ಸ್ಟುಡಿಯೋಗೆ ಬಂದಿದ್ದಾರೆ. ಅವ್ರನ್ನ ಒಂದು 4 ಮಾತು ಮಾತಾಡ್ಸೋಣ. ರಾಮಚಂದ್ರ ಗೌಡ್ರೆ, 2 ಮಾತು. ನನ್ನ ಮಾನ್ಯ ಯಡಿಯೂರಪ್ಪನವರ ಸಂಬಂಧ ಸುಮಾರು 60 ವರ್ಷ. ಅವರು ಬೆಂಗಳೂರಿಗೆ ಬಂದಾಗಿಂದ ನನ್ನ ಅವರ ಸ್ನೇಹ. ನಾನು ರಾಜಕೀಯದಲ್ಲಿರಲಿಲ್ಲ, ಅವರು ರಾಜಕೀಯದಲ್ಲಿರಲಿಲ್ಲ. 60ರಲ್ಲಿ ನಾನು BSc ಓದ್ತಾ ಇದ್ದೆ, ಅವರು PUC ಮಾಡ್ಕೊಂಡು ಬಂದಿದ್ದರು. ಶಂಕರ್ ಬಿಟ್ಟರೆ ಅವರಿಗಿಂತ ಸೀನಿಯರ್ ಮೋಸ್ಟ್ ನಾನೇ ಅವರ ಸ್ನೇಹಿತ. ಅವರ ನನ್ನ ಸಂಬಂಧ ಸೂರ್ಯ ಚಂದ್ರರ ಸಂಬಂಧ. ಅವರು ಸೂರ್ಯ, ನಾನು ಚಂದ್ರ. ಇಬ್ಬರಿಗೂ ಗ್ರಹಣ ಹಿಡಿದಿದೆ, ಗ್ರಹಣ ಬಿಟ್ಟಿದೆ. ಇವತ್ತು ಗ್ರಹಣ ಬಿಟ್ಟ ಮೇಲೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು ಅನ್ನೋಂಥ ಒಂದು ಏನು ಸಂಕಲ್ಪ ಮಾಡಿದ್ದಾರೆ, ಆ ಸಂಕಲ್ಪಕ್ಕೆ ರಾಜ್ಯದ ಜನ ಬೆಂಬಲ ಕೊಡ್ತಾರೆ ಅಂತೇಳಿ ನನ್ನ ಮಾತು ಮುಕ್ತಾಯ. ಸರ್, ನಿಮ್ಮ ರಾಜಕೀಯ ಜೀವನ, ನಿಮ್ಮ ವ್ಯಕ್ತಿತ್ವ ಅನೇಕ BJP ಕಾರ್ಯಕರ್ತರಿಗೆ ಸ್ಫೂರ್ತಿ. ಇವತ್ತು ಈ ಸ್ಟುಡಿಯೋದಲ್ಲಿ ಕೆಲವು BJP ಕಾರ್ಯಕರ್ತರು ಕೂಡ ಬಂದಿದ್ದಾರೆ. ಅದರಲ್ಲಿ ಒಬ್ಬ ಕಾರ್ಯಕರ್ತ ಆರಾಧ್ಯ ಅನ್ನೋರು ನಿಮ್ಮ ಬಗ್ಗೆ 1-2 ಮಾತನ್ನು ಮಾತಾಡ್ಬೇಕಂತಾರೆ. ಆರಾಧ್ಯ ಅವರೇ, ನಮ್ಮ ಕರ್ನಾಟಕದಲ್ಲಿ ಯಡಿಯೂರಪ್ಪನವರಿಂದ ಒಂದು ಸ್ಫೂರ್ತಿಯನ್ನು ಪಡೆದಿರೋರಲ್ಲಿ ನಾನು ಒಬ್ಬ ಮಹಾಲಕ್ಷ್ಮಿ ಲೇಔಟ್ನ BJP ಕಾರ್ಯಕರ್ತನಾಗಿದ್ದೇನೆ. ನಾನು ಭಾಳ ಚಿಕ್ಕ ವಯಸ್ಸಿನಿಂದ ಅವರಿಂದ ಒಂದು ಇನ್ಸ್ಪಿರೇಷನನ್ನು ಪಡೆದಿದ್ದೇನೆ. ಹಾಗೆ ಅವರು ಒಂದು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ ಎಲ್ಲ ಸಮುದಾಯನ ಅವರ ಅಧಿಕಾರದ ಅವಧಿಯಲ್ಲಿ ಎಲ್ಲರನ್ನ ಜೊತೆ ಕರ್ಕೊಂಡು ಹೋಗಿದ್ದು ನಾವು ಒಂದು ಗಮನಿಸಿರೋವಂಥ ಒಂದು ವಿಶೇಷ. ಬರೀ ವೀರಶೈವ ಲಿಂಗಾಯತರಿಗೆ ಮಾತ್ರ ಅವರು ನಾಯಕರಲ್ಲ, ಇಡೀ ಕರ್ನಾಟಕಕ್ಕೆ ಅವರು ಒಂದು ನಾಯಕತ್ವನ ಅವರು ಕೊಟ್ಟಿದ್ದಾರೆ. ಹಾಗೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಯಾರ ಮರ್ಜಿಗೂ ಒಳಗಾಗದಲೇ ಒಂದು ಇಮಿಡಿಯೇಟ್, ಒಂದು ತಕ್ಷಣದ ನಿರ್ಧಾರಗಳನ್ನು ಶೋಷಿತರ ಪರವಾಗಿ, ದೀನದಲಿತರ ಪರವಾಗಿ, ಯಾವ ವರ್ಗ ನೊಂದಿದೆ ಆದ ಪರವಾಗಿ ಅವರು ಒಂದು ನಿರ್ಧಾರಗಳನ್ನು ತಗೊಳ್ತಾ ಇದ್ರು ಅಂತ ಅಧಿಕಾರ ವರ್ಗದವರು ಹೇಳಿದ್ದನ್ನು ನಾವು ಕೇಳಿದ್ದೀವಿ. ಥ್ಯಾಂಕ್ ಯು. ಈ ನಾಡಿನ ಅತ್ಯಂತ ಮುತ್ಸದ್ದಿ ರಾಜಕಾರಣಿ ಯಡಿಯೂರಪ್ಪ ಅವರು. ಇಷ್ಟೊತ್ತು ಅವರ ನಮ್ಮ ಜೊತೆ ಅವರು ನಡೆದು ಬಂದಂಥ ರಾಜಕೀಯ ಹಾದಿ, ಆ ಪಯಣದಲ್ಲಿ
ಅವರು ಎದುರಿಸಿದಂತಹ ಕಷ್ಟ ಕಾರ್ಪಣ್ಯಗಳು, ಅದರ ಬಗ್ಗೆ, ಅವರ ಹೋರಾಟದ ಛಲದ ಬಗ್ಗೆ ನಮ್ಮ ಜೊತೆ ಇವತ್ತು ಅತ್ಯಂತ ವಿಸ್ತೃತವಾಗಿ ಹಾಗೂ ಮುಕ್ತವಾಗಿ ಮಾತನಾಡಿದರು. ಇದೇ ಈ ವಾರದ ಸಂಚಿಕೆ ಅಂತರಂಗ, ಅನ್ಟೋಲ್ಡ್ ಸ್ಟೋರಿ ಆಫ್ ಎ ನೇತಾ.